ನೋಡಿ, ನಾವಿವತ್ತು ಕಾಯಿ ಹಣ್ಣು ಸಪರೇಟ್ ಮಾಡೋ ಮಿಷಿನ್ ಹತ್ರ ಬಂದಿದ್ದೀವಿ. ಇಲ್ಲಿ ಈಗ ಹಣ್ಣ ಸುರಿದಿದ್ದಾರೆ. ಅದಂತರ ಇಲ್ಲಿಂದ ನೆಕ್ಸ್ಟ್ ನೀರು ಮಾಮೂಲಿ ಪಲ್ಪರ್ಲೆಲ್ಲ ಯಾವ ಥರ ನೀರು ಬಿಡ್ತೀವಿ ಆ ಥರ ನೀರು ಬಿಡ್ತಾರೆ. ಅದಂತರ ಮಾಮೂಲಿ ಸೇಪಾನ್ ಗುಂಡಿಗೆ ಹೇಗೆ ಹೋಗುತ್ತೆ ಹಾಗೆ ಹೋಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಇನ್ನ ಕಲೆಕ್ಷನ್ ಚೇಂಜ್ ಆಗೋದು. ಈ ಮಿಷಿನಲ್ಲಿ ಬಂದು ಕಾಯಿ ಹಣ್ಣು ಎಲ್ಲ ಸಪರೇಟ್ ಮಾಡುತ್ತೆ, ಮತ್ತೆ ಬೇಳೆನೂ ಕೂಡ ಡ್ರೈ ಮಾಡಿ ಕೊಡುತ್ತೆ. ಸೇಪಾನ್ ಗುಂಡಿಗೆ ಬಂದಾದ ನಂತರ ಸೀದಾ ಪೈಪ್ ಕಲೆಕ್ಷನ್ ಅಲ್ಲಿ ಮೇಲಕ್ಕೆಲ್ಲ ಹೋಗುತ್ತೆ ಹಣ್ಣು ಮತ್ತೆ ಕಾಯಿ. ಅಲ್ಲಿಂದ ಹೋದ್ಮೇಲೆ ಫಸ್ಟ್ ಕಾಯಿ ಸಪರೇಟ್ ಆಗುತ್ತೆ, ಮತ್ತೆ ಹಣ್ಣು ಕೂಡ ಸಪರೇಟ್ ಆಗುತ್ತೆ. ಕಾಯಿ ಅಂತೂ ಅಲ್ಲೇ ಸಪರೇಟ್ ಆಗ್ಬಿಟ್ಟು ಸೀದಾ ಕೆಳಗೆ ಬಂದು ಬೀಳುತ್ತೆ. ಅಲ್ಲಿ ನಾವು ಚೀಲನ ಹಿಡಿಬೇಕು. ಬನ್ನಿ ಇವಾಗ ತೋರಿಸ್ತೀನಿ ಕಾಯಿ ಯಾವ ತರ ಬೀಳ್ತಾ ಇದೆ ಅಂತ. ನೀವು ನೋಡ್ಬೋದು ವಿಡಿಯೋದಲ್ಲಿ. ನೋಡಿ, ಇಲ್ಲಿ ಬಂದು ಕಾಯಿ ಬೀಳ್ತಾ ಇದೆ. ಅದಾದ ನಂತರ ಇಲ್ಲಿ ಕೆಳಗೆ ಚೀಲ ಹಿಡಿದ್ರೆ ಕೆಳಗಿಂದ ತುಂಬ್ಕೋಬಹುದು. ಈ ಡಬ್ಬದೊಳಗೆ ಬಂದು ಬೀಳುತ್ತೆ. ಆಮೇಲೆ ಇನ್ನು ಉಳಿದಿದ್ದ ಹಣ್ಣೆಲ್ಲ ಸೀದಾ ಪಲ್ಪರ್ ಮಿಷಿನಿಗೆ ಹೋಗುತ್ತೆ. ಆ ಪಲ್ಪರ್ ಮನ್ನ ನೋಡ್ಬೋದು ನೀವು ಯಾವ ತರ ಇದೆ ಅಂತ. ಇಲ್ಲಿ 2 ಗ್ರೈಂಡರ್ ತರ ಕಾಣ್ತಾ ಉಂಟು. ಇದ್ರಳಿಕೆ ಬಂದು ಹಣ್ಣು ಬೀಳುತ್ತೆ. ಇಲ್ಲಿ ಪಲ್ಪರ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ನೀರೆಲ್ಲ ಕೆಳಗೆ ಬಂದು ಡ್ರೈ ಆಗುತ್ತೆ. ಇದನ್ನೆಲ್ಲ ಆಪರೇಟ್ ಮಾಡಕ್ಕೆ ಏನಿಲ್ಲ ಅಂದ್ರೆ 3 ರಿಂದ 4 ಜನ ಇರಬೇಕು. ನೀರು ಡ್ರೈ ಆಗುತ್ತೆ ಅಂದ್ರೆ ಏನು ಅದ್ರಲ್ಲೇ ಹೀಟ್ ಅಲ್ಲಿ ಡ್ರೈ ಆಗಲ್ಲ, ಅದು ನೀರೆಲ್ಲ ಸಪರೇಟ್ ಹೊರಕ್ಕೆ ಕಳಿಸುತ್ತೆ. ಇಲ್ಲಿ ನೋಡಿ, ನೀರೆಲ್ಲ ಹರಿದೋಗ್ತಾ ಇದೆ ಕೆಳಗೆ. ಆಮೇಲೆ ಇನ್ನು ಉಳಿದಿದ್ದ ಬೇಳೆನೆಲ್ಲ ಔಟ್ಲೆಟ್ ಗೆ ಬರುತ್ತೆ. ಆ ಔಟ್ಲೆಟ್ ಅಲ್ಲಿ ನಾವು ಬೇಳೆನ ಇಟ್ಕೋಬಹುದು. ಇದರಲ್ಲಿ ಅರೇಬಿಕನ್ನು ಕೂಡ ಬಿಡ್ತಾರೆ, ರೋಬಸ್ಟನ್ನು ಕೂಡ ಬಿಡ್ತಾರೆ. ಈ ಟೆಕ್ನಾಲಜಿ ಒಂದು ಏನಿಲ್ಲ ಅಂದ್ರೆ ಒಂದು 5-6 ವರ್ಷ ಮೇಲೆ ಆಗಿದೆ. ನಾವೆಲ್ಲ ಈಗ ಒಂದು 2-3 ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ. ಪ್ರತಿ ವರ್ಷನೂ ಕೂಡ ಲಾಸ್ಟ್ನೇ ರೌಂಡ್ ಅಲ್ಲಿ ಕಾಯಿ ಎಣ್ಣೆ ಕುಯಿಸ್ಬಿಟ್ಟು ಸೀದಾ ಇಲ್ಲಿಗೆ ತಗೊಬರ್ತೀವಿ. ಇಲ್ಲಿ ತಗೊಬಂದ್ಬಿಟ್ಟು ಈ ತರ ಪಲ್ಪರ್ ಮಾಡಿಸ್ತೀವಿ. ಈ ವಿಡಿಯೋ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಈಗ ಎಲ್ಲರೂ ಕೂಡ ಲಾಸ್ಟ್ನೇ ರೌಂಡ್ ಹಣ್ಣು ಕಾಯಿ ಸ್ವಲ್ಪ ಜನ ಕುಯ್ದು ಮುಗ್ದೋಗಿದೆ, ಇನ್ನು ಕೂಡ ಕುಯ್ಯೋರು ಕುಯ್ತಾ ಇದಾರೆ, ಅವ್ರಿಗೆ ಯೂಸ್ ಆಗ್ಬೋದು. ಆದಷ್ಟು ಈ ವಿಡಿಯೋನ ಪೂರ್ತಿ ಪ್ರತಿಯೊಬ್ರು ಕೂಡ ಕೊನೆವರೆಗೂ ಎಂಡ್ ತನಕ ನೋಡಿ. ಹಾಯ್, ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್. ನಾವು ಇವಾಗ ಫಸ್ಟ್ ರೌಂಡ್ ಕುಯ್ದು, ಸೆಕೆಂಡ್ ರೌಂಡ್ ಕುಯ್ದು, ಅಂತೂ ಇಂತೂ ಕೊನೆಯದಾಗಿ ಫೈನಲ್ ಆಗಿ ಲಾಸ್ಟ್ನೇ ರೌಂಡ್ಗೆ ಬಂದಿದ್ದೀವಿ. ಈ ಮಧ್ಯದಲ್ಲಿ ಹಲವಾರು ಕಡೆ ಕಳ್ತನ ಅದು ಇದು ಅಂತ ಎಲ್ಲ ಕೂಡ ಆಯ್ತು. ಹಂಗಾಗಿ ಸ್ವಲ್ಪ ಎದ್ರುಕೊಂಡು ಏನೇನಾಗುತ್ತೋ ಅನ್ಕೊಂಡಿದ್ವಿ. ಹೆಂಗೋ ದೇವ್ರ ದಯೆಯಿಂದ ನಮ್ಮ ಕಡೆ ಯಾವುದೇ ತರ ಕಳ್ತನ ಆಗ್ಲಿಲ್ಲ. ನಮ್ಮ ಊರಲ್ಲಿ, ನಮ್ಮ ಅಕ್ಕಪಕ್ಕದ ಊರಲ್ಲಿ ಕಳ್ತನ ಆಯ್ತು. ಒಬ್ಬೊಬ್ಬರಿಗೆ ತುಂಬಾ ಏಟು ಕೂಡ ಆಗಿದೆ. ಇದೇ ತರ ಸುಮಾರು ನ್ಯೂಸ್ ಕೂಡ ಬಂತು. ಹೆಂಗೋ ನಮಗೆ ನಮ್ಮ ಮನೆ ಕಡೆ ಆಗ್ಲಿ ಎಲ್ಲಾಗ್ಲಿ ಏನೋ ಆಗಿಲ್ಲ. ನಿಮ್ಮ ಊರಲ್ಲಿ ಏನಾದ್ರು ಈ ತರ ಕಳ್ತನ ಏನಾದ್ರು ಆಗಿದ್ರೆ ಕಮೆಂಟ್ ನ ಮಾಡಿ. ನಾವು ಬಂದು ಇವಾಗ ಫೈನಲ್ ರೌಂಡ್ ಅಂದ್ರೆ ಲಾಸ್ಟ್ 3rd ರೌಂಡ್ ಅಣ್ಣ ಕುಯಿಸ್ತಾ ಇದೀವಿ. ಈ ರೌಂಡ್ ಅಲ್ಲಿ ಕುಯಿಸ್ಬಿಟ್ರೆ ಇನ್ನ ಅರೇಬಿಕಾ ತೊಂದ್ರೆ ಮುಗೀತು. ಇನ್ನ ಕಳ್ಳರ ಕಾಟ ಅದು ಇದು ಯಾವ್ದಕ್ಕೂ ಕೂಡ ಇದ್ರಬೇಕು ಅಂತ ಇಲ್ಲ. ಇದಾದ ನಂತರ ನೆಕ್ಸ್ಟ್ ರೋಬಸ್ಟ ಕೂಡ ಬಂದಿದೆ, ಅದನ್ನು ಕೂಡ ಕುಯಿಸ್ಬೇಕು. ಅದು ಹೆಂಗೆ ಏನು ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಕಳ್ಳರುಗಳ ರೆಕ್ಕೆ ಬೇಕಾದ್ರೆ ಮುರ್ಕೊಂಡು ಹೋದ್ರು ಹೋಗ್ಬೋದು. ಅದಕ್ಕಾಗಿ ಇದಾದ ತಕ್ಷಣ ನೆಕ್ಸ್ಟ್ ಬರೋದೇ ರೋಬಸ್ಟ. ಹಂಗಾಗಿ ಅದನ್ನು ಕೂಡ ಬೇಗ ಕುಯ್ದು ಮುಗಿಸ್ಕೋತೀವಿ. ಈ ವರ್ಷ ಹಣ್ಣು ಕೂಡ ಎಲ್ಲ ಕಡೆ ಬೇಗ ಕೂಡ ಬಂದಿದೆ. ಹಂಗಾಗಿ ಬನ್ನಿ ಇವತ್ತು ನಮ್ಮ ತೋಟದಲ್ಲಿ ಲಾಸ್ಟ್ ರೌಂಡಿಗೆ ಹಣ್ಣು ಯಾವ ತರ ಇದೆ, ಮತ್ತೆ ನಾವು ಕಾಯಿ ಎಷ್ಟು ಪ್ರಮಾಣದಲ್ಲಿ ಬಿಟ್ಟಿದ್ವಿ, ಮತ್ತೆ ಫಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಹಣ್ಣಾಗಿ ಇನ್ನ ಎಷ್ಟು ಕುಯ್ದಿದೀವಿ ಎಲ್ಲದೂ ಕೂಡ ಇವತ್ತು ನಮ್ಮ ಕಾಫಿ ಗಿಡಗಳಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದು ಕೂಡ ತೋರಿಸ್ತೀನಿ, ಮತ್ತೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಎಂಡ್ ತನಕ ನೋಡಿ, ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ನೋಡಿ, ಇವತ್ತು ನಮ್ಮ ತೋಟಕ್ಕೆ ಏನಿಲ್ಲ ಅಂದ್ರೆ ಒಂದು 10 ಜನ ಬಂದಿದ್ದಾರೆ. ಈ ಸತಿ ನಾವು ಕನ್ನಡದವ್ರನ್ನ ಇಟ್ಕೊಂಡಿದೀವಿ, ಈ ಸತಿ ನಾವು ಅಸ್ಸಾಂನವ್ರನ್ನ ಇಟ್ಕೊಂಡಿಲ್ಲ. ಯಾಕಂದ್ರೆ ಅಸ್ಸಾಂ ಅವರು ಗೊತ್ತಲ್ಲ, ಇನ್ನ ಲಾಸ್ಟ್ನೇ ರೌಂಡ್ ಅಂದ್ರೂ ಕೂಡ ಅಲ್ಲೇ ಗಿಲ್ಲ ಎಲ್ಲ ತರದಿ ಇನ್ನು ಇರೋ ಗಿಡಗಳನ್ನ ಕೂಡ ಹಾಳು ಮಾಡ್ತಾರೆ. ಮತ್ತೆ ಎಲ್ಲ ಕಡೆ ಹಣ್ಣು ಮುಗ್ದಿರೋ ಕಾರಣದಿಂದ ನಮ್ಮ ಕನ್ನಡ ಜನಗಳು ಸಿಕ್ಕಿದ್ದಾರೆ. ಹಾಗಾಗಿ ಕನ್ನಡ ಜನಗಳನ್ನ ಕರ್ಕೊಂಡು ಕುಯ್ತಾ ಇದೀವಿ. ಈ ನಮ್ಮ ಜನಗಳು ಎಲ್ಲ ಚೆನ್ನಾಗಿ ಕುಯ್ತಾರೆ, ಯಾವುದೇ ತರ ತೊಂದರೆ ಇಲ್ಲ. ಆರಾಮಾಗಿ ಹೇಳಿದ್ರೆ ನಾವು ಆಯ್ಕೊಳ್ಳಿಂದ್ರೆ ಆಯ್ಕೋತಾರೆ. ಮತ್ತೆ ಗಿಡದಲ್ಲಿ ಕೂಡ ಬಿಡೋದಿಲ್ಲ, ಅಪ್ಪಿ ಒಂದೊಂದು ಬಿಡ್ತವೆ, ಅದೇನು ಆಗಲ್ಲ. ಈಗ ನಾವು ಅವ್ರು ಕುಯ್ಯಬೇಕಾದ್ರೆ ಕಾಣ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ಹಣ್ಣು ಕುಯ್ಯೋದನ್ನ ಬಿಟ್ಟು ಅವರ ಕುಯ್ಯೋ ಸಾಲಲ್ಲಿ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಏನಾದ್ರು ಅಪ್ಪಿ ಉಳಿದಿದ್ರೆ ಅದನ್ನ ಕುಯ್ಕೊಂಡು ಆಯ್ಕೊಂಡು ಬರ್ಬೇಕು. ನಾವು ಕೂಡ ಹೋಗಿ ಅವ್ರ ಜೊತೆ ಕುಯ್ಯೋಕೆ ಹೋಗ್ಬಾರ್ದು, ಯಾಕಂದ್ರೆ ಅವಾಗ ಈ ತರ ಉಳಿದ್ರೆ ಮಾಡಿದ್ರೆ ಗೊತ್ತಾಗೋದಿಲ್ಲ ನಮಗೆ. ಹಾಗಾಗಿ ನಾವು ಇವತ್ತು ಅವ್ರ ಜೊತೆ ಸೇರ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಕುಯ್ಕೋತಾ ಬರ್ತಾ ಇದೀವಿ. ಪ್ರತಿ ವರ್ಷನೂ ಕೂಡ ಇನ್ನು ಡಿಸೆಂಬರ್ ಆಗ್ಲಿ ಜನವರಿ ಆದ್ರೂ ಅರೇಬಿಕಾ ಕುಯ್ತಾನೆ ಇರ್ತಾ ಇದ್ರು. ಈ ವರ್ಷ ಅಂತೂ ಬೇಗ ಅಂತೂ ಮುಗ್ದೋಗಾಗಿದೆ. ಡಿಸೆಂಬರ್ ಲಾಸ್ಟ್ ಹೊತ್ತಿಗೆ ಎಲ್ಲರದು ಕೂಡ ಕಂಪ್ಲೀಟ್ ಆಗಿ ಮುಗಿದು ರೋಬಸ್ಟ್ನ ಕೂಡ ಒಬ್ಬರು ಅರ್ಧಂಬರ್ಧ ಕುಯ್ದು ಕೂಡ ಆಗಿದೆ. ನಾವು ಕೂಡ ಹಂಗಾಗಿ ಇದನ್ನು ಕುಯ್ದು ನೆಕ್ಸ್ಟ್ ರೋಬಸ್ಟ್ ಕುಯ್ಬೇಕು. ಹಾಗಾಗಿ ಹಣ್ಣು ಕಾಯಿ ಎಲ್ಲ ಒಟ್ಟಿಗೆ ಕುಯಿಸ್ತಾ ಇದೀವಿ. ಹಣ್ಣು ಕಾಯಿ ಕುಯ್ಸೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ, ಕೆಲ್ಸನೂ ಕೂಡ ಬೇಗ ಮುಗಿಯುತ್ತೆ. ಮತ್ತೆ ಜನಗಳು ಹಣ್ಣು ಕುಯ್ಕೊಂಡು ಕಾಯಿ ಕುಯ್ಬೇಕಾದ್ರೆ ಸಪ್ರೇಟ್ ಮಾಡಿ ಕುಯ್ಕೋತಿರ್ಬೇಕಾದ್ರೆ ಹಣ್ಣು ಮತ್ತೆ ಕಾಯಿ ಎಲ್ಲರೂ ಅಪ್ಪಿ ಉಳಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆತರ ಮಾಡದಲ್ಲೇ ನಾವು ಎರಡನ್ನೂ ಕೂಡ ಒಟ್ಟಿಗೆ ಕುಯ್ಸ್ತಾ ಇದೀವಿ. ಹಾಗಾಗಿ ಈಗ ಕರೆಕ್ಟ್ ಆಗಿ ಎಲ್ಲ ಕಡೆನೂ ನೋಡ್ಕೊಂಡು ಕ್ಲೀನ್ ಆಗಿ ಕುಯ್ತಾರೆ. ಈ ತರ ಮಾಡೋದ್ರಿಂದ ಸಂಬಳ ಕೂಡ ಉಳಿತಾಯ ಆಗುತ್ತೆ. ಮತ್ತೆ ಪಲ್ಪರ್ಗೆ ಸ್ವಲ್ಪ ತೊಂದರೆ ಆಗ್ಬೋದು, ಯಾಕಂದ್ರೆ ಅಲ್ಲಿ ಹತ್ರದಲ್ಲಿ ಯಾವ್ದು ಕೂಡ ಹಣ್ಣು ಕಾಯಿ ಸಪರೇಟ್ ಮಾಡಿ ಪಲ್ಪರ್ ಮಾಡ್ಕೊಂಡು ಮಿಷಿನ್ ಅಂತೂ ಇಲ್ವೇ ಇಲ್ಲ. ಏನಿಲ್ಲ ಅಂದ್ರೆ 15-20 ಕಿಲೋಮೀಟರ್ಸ್ ದೂರದಲ್ಲಿದೆ. ಹಂಗಾಗಿ ಇನ್ನೇನ್ ಮಾಡಕ್ಕಾಗಲ್ಲ. ಈ ಕಡೆ ನೋಡಕ್ ಹೋದ್ರೆ ಜಾಸ್ತಿ ಸಂಬಳ ಕೊಡ್ಬೇಕಾಗತ್ತೆ, ಆಮೇಲೆ ಜಾಸ್ತಿ ದಿನ ಕೂಡ ಹಿಡಿಯುತ್ತೆ. ಹಂಗಾಗಿ ಈ ತರ ಮಾಡಿ ಹೋಗಿ ಸಪರೇಟ್ ಮಾಡಿಸ್ಕೊಂಡು ಸಪರೇಟ್ ಪಲ್ಪರ್ ಮಾಡಿಸ್ಕೊಬರೋದು ಬೆಸ್ಟ್. ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ. ಈ ತರ ಮಾಡಿದ್ರೆ ನಮಗೂ ಕೂಡ ಸಂಬಳ ಕೂಡ ಉಳಿಯುತ್ತೆ, ಟೈಮ್ ಕೂಡ ಉಳಿಯುತ್ತೆ. ಹಾಗಾಗಿ ನಾವು ಈ ತರ ಐಡಿಯಾ ಕೂಡ ಮಾಡ್ತಾ ಇದೀವಿ. ನೀವು ಕೂಡ ಯಾರು ಈ ತರ ಐಡಿಯಾ ಮಾಡ್ತಾ ಇದ್ರೆ, ಹಣ್ಣು ಕಾಯಿ ಒಟ್ಟಿಗೆ ಕುಯಿಸ್ತಾ ಇದ್ರೆ ಕಮೆಂಟ್ ನ ಮಾಡಿ.
ನೀವು ನೋಡ್ಬೋದು ನಮ್ಮ ಹತ್ರ ಒಂದು 10 ಜನ ಇದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಕಡೆ ಸಾಲಲ್ಲೂ ಹಿಡ್ಕೊಂಡು ಕುಯ್ತಾ ಇದ್ದಾರೆ. ಇದೇ ಥರ ಇವತ್ತು ಎಲ್ಲ ಕಡೆನೂ ಕುಯ್ಕೊಂಡು ಬಂದ್ವಿ. ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಒಂದು 3-4 ದಿವಸದಿಂದ ಕುಯ್ತಾ ಇದ್ದೀವಿ. ಆಲ್ಮೋಸ್ಟ್ ಆಲ್ ಮುಗಿಯೋಕ್ಕಾಯ್ತು. ಇನ್ನೊಂದು 2 ದಿವಸದಲ್ಲಿ ಕಂಪ್ಲೀಟಾಗಿ ಎಲ್ಲ ಕೂಡ ಮುಗಿದೋಗುತ್ತೆ. ಹಂಗಾಗಿ ಈಗ ಮತ್ತೆ ಜನಗಳ ಜೊತೆ ಹೇಳ್ದಂಗೆ ನಾವು ಹಿಂದೆ ಮುಂದೆ ನೋಡ್ತಾ ಇರಬೇಕು. ಯಾಕಂದರೆ ಅವರು ಅಪ್ಪಿತಪ್ಪಿ ಒಂದೊಂದು ಜೋಲಲ್ಲಾಗಲಿ ಅಡಿಲಾಗಲಿ ಉಳಿಯೋದಿರ್ಬೋದು. ಮತ್ತು ಬೇಳೆ ಕೂಡ ಆಗಿರುತ್ತೆ. ಜನಗಳು ಕುಯ್ಯೋ ಇದರಲ್ಲಿ ಒಬ್ಬರು ಬೇಳೆ ಇದೆ ಬಿದ್ದಿದೆ ಹಾಕೊಳ್ಳಿ ಅಂತ ಹೇಳೋದಿಲ್ಲ. ಹಂಗೂ ಹಿಂಗೂ ಎಲ್ಲ ಕಡೆ ಮುಗಿಸ್ಕೊಂಡು ಇವಾಗ ನಮ್ಮ ಸಣ್ಣ ಗಿಡಗಳಿದ್ದು ಅಲ್ಲೂ ಕೂಡ ಸ್ವಲ್ಪ ಕಾಯಿ ಹಣ್ಣು ಇತ್ತು, ಅದನ್ನು ಕೂಡ ಬಿಟ್ಟಿದ್ವಿ. ಈಗ ಅದನ್ನು ಕೂಡ ಕುಯ್ತಾ ಇದ್ದಾರೆ. ಬನ್ನಿ ಇವಾಗ ನಮ್ಮ ಜೊತೆ ನಮ್ಮ ಜನ ಬಂದಿರೋರೊಬ್ರು ಹಾಡು ಕೂಡ ಹೇಳ್ತಾರೆ. ಇವ್ರು ಯಾವ ಥರ ಹಾಡು ಹೇಳ್ತಾರೆ ಅನ್ನೋದು ಒಂದ್ಸತಿ ನೀವು ಕೂಡ ಕೇಳಿಸ್ಕೊಳ್ಳಿ. ಸುತ್ತ ಬಂದವೆ ಕಲಾಕಟ್ಟೆ, ಸುತ್ತ ಬಂದವೆ ಕಲಾಕಟ್ಟೆ, ಸುತ್ತ ಬಂದವೆ ಕಲಕಾಟೆ, ಬಸವಣ್ಣಗೆ ಮುತ್ತಿನಣತೆಯ ಎಣದಂಗೆ, ಮುತ್ತಿನಣತೆಯ ಎಣದಂಗೆ. ಅವಳ ಹಾರಡುತ್ತಾವೆ ಅವಳ ತೂರಡುತ್ತಾವೆ, ಅವರ ಶನಿದೇವರ ಪವಾಳಿಲಿ, ಅವರ ಶನಿದೇವರ ಪವಾಳಿಲಿ, ಅವರ ಶನಿದೇವರ ಪವಳಿ ಬಾಗಿಲ ಮುಂದೆ ಸುತ್ತ ಬಂದವೆ ಕಲಾಕಟ್ಟೆ, ಸುತ್ತ ಬಂದವೆ ಕಲಾಕಟ್ಟೆ. ಅವಳ ತೂರಡುತ್ತಾವೆ ಅವರ ಬನಶಂಕ್ರಿ ಪವಾಳಿಲಿ, ಅವರ ಬನಶಂಕ್ರಿ ಪವಾಳಿಲಿ, ಅವರ ಬನಶಂಕ್ರಿ ಪವಳಿ ಬಾಗಿಲ ಮುಂದೆ ಸುತ್ತ ಬಂದವೆ ಕಲಾಕಟ್ಟೆ, ಸುತ್ತ ಬಂದವೆ ಕಲಾಕಟ್ಟೆ, ಸುತ್ತ ಬಂದವೆ ಕಲಾಕಟ್ಟೆ, ಬನಶಂಕರಿಗೆ ಮುತ್ತಿ ನಣತೆಯ ಹಿಂಗೆ ಹಾಡು ಕೇಳ್ಕೊಂಡು ಎಲ್ಲ ಮಾಡ್ಕೊಂಡು ಏನು ಹಣ್ಣು ಗಿಣ್ಣು ಎಲ್ಲ ಕುಯ್ದಾಯ್ತು. ಇವಾಗ ಎಲ್ಲನೂ ಕೂಡ ನಮ್ಮ ಗಾಡಿಗೆಲ್ಲ ತುಂಬ್ಕೊಂಡು ಇವಾಗ ಪಲ್ಪರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇನ್ನೇನು ಗೊತ್ತಲ್ಲ, ಹಣ್ಣೆಲ್ಲ ಒಂದು ಕಡೆ ಜಾಗಕ್ಕೆಲ್ಲ ಕೊಟ್ಟಿದ್ವಿ. ಆ ಜಾಗದಲ್ಲಂತೂ ಸ್ವಲ್ಪ ರಸಿ ಇಳ್ದಿರುತ್ತೆ. ಅದನ್ನೆಲ್ಲ ಮನೆಯಲ್ಲಿ ಅಮ್ಮಂಗೆ ಎಲ್ಲ ಹೇಳ್ಬಿಟ್ಟು ತೊಳೆಯೋಕ್ಕೆ ನಾವು ಸೀದಾ ಈಗ ಪಲ್ಪರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಗಾಡಿಗೆ ತುಂಬ್ಕೊಂಡಿದ್ವಿ. ಎಲ್ಲರೂ ಕೂಡ ಹೊರಟಿದ್ದೀವಿ. ಇವಾಗ ನಾವು ಬಂದು ಕಾಯಿ ಹಣ್ಣು ಸಪ್ರೇಟ್ ಮಾಡೋ ಮಿಷಿನ್ ಇದೆಯಲ್ಲ ನಾಗಿನಹಳ್ಳಿ, ಅಲ್ಲಿಗೆ ಕೂಡ ಹೋಗ್ತಾ ಇದ್ದೀವಿ. ನಾವು ಹೋಗೋದು ವೆಂಕಟಪೇಟೆಗೆ ಹೋಗ್ತೀವಿ ಫಸ್ಟು ನಮ್ಮ ಮನೆಯಿಂದ. ವೆಂಕಟಪೇಟೆಗೆ ಹೋದ್ಮೇಲೆ ಬೆಳ್ಳಾವರ ಹೋಗ್ತೀವಿ. ಬೆಳ್ಳಾವರದಿಂದ ಕೋಗೋಡಿಗೆ ಹೋಗ್ತೀವಿ. ಅಲ್ಲಿಂದ ನಾಗೇನಹಳ್ಳಿ ಏನಿಲ್ಲ ಅಂದ್ರೆ ಒಂದು 15 ಕಿಲೋಮೀಟರ್ಸ್ ಹಾಗೆ ಆಗುತ್ತೆ. ಹಾಗಾಗಿ ಪರವಾಗಿಲ್ಲ, ಒಂದು ಸ್ವಲ್ಪ ಹತ್ರನೂ ಕೂಡ ಇದೆ. ಇದಕ್ಕಿಂತ ಒಂದೊಂದು ಕಡೆ ದೂರನೂ ಕೂಡ ಇದೆ ಈ ಥರ ಸಪ್ರೇಟ್ ಮಾಡೋ ಮಿಷಿನ್. ಹಂಗಾಗಿ ಇದೇ ಹತ್ರ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಈಗ ಅಂತೂ ಬಂದು ಎಲ್ಲನೂ ಕೂಡ ಸುರ್ಕೊಂಡ್ವಿ. ನಿಮಗಾಗಲೇ ಫಸ್ಟ್ ಹೇಳ್ದಾಗೆ ಇಲ್ಲಿ ಯಾವ ಥರ ಕಾಯಿ ಹಣ್ಣು ಸಪ್ರೇಟ್ ಮಾಡುತ್ತೆ ಮತ್ತು ಮಿಷಿನ್ ಯಾವ ಥರ ವರ್ಕ್ ಆಗುತ್ತೆ ನಾನು ಎಲ್ಲನೂ ಕೂಡ ವೀಡಿಯೋ ಸ್ಟಾರ್ಟಿಂಗಲ್ಲಿ ತಿಳಿಸ್ಕೊಟ್ಟಿದ್ದೆ. ಆದರೂ ಕೂಡ ಮತ್ತೊಂದು ಸರಿ ಹೇಳ್ತೀನಿ, ನೋಡ್ಬೋದು ನೀವು ವೀಡಿಯೋದಲ್ಲಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಯಾವ ಥರ ಪ್ರೊಸೆಸಿಂಗ್ ನಡೀತಾ ಇದೆ ಅಂತ. ಫಸ್ಟ್ ಸ್ಟೆಪ್ ಏನಿದ್ರು ಮಾಮೂಲಿ ಪಲ್ಪರ್ ಯಾವ ಥರ ಇದೆ ಅದೇ ಥರ ಇರುತ್ತೆ. ಅದಾದ ನಂತರ ಸೈಪಾನ್ ಗುಂಡಿಯಿಂದ ಇನ್ನು ಹಣ್ಣು ಹೋಗುತ್ತಲ್ಲ, ಆ ಹಣ್ಣು ಬಂದು ಕಾಯಿ ಬೇರೆ ಹಣ್ಣು ಬೇರೆ ಸಪ್ರೇಟ್ ಮಾಡಿ ಮಿಷಿನಲ್ಲಿ ಅಲ್ಲಿ ಆಪ್ರೇಟರ್ಸ್ ಕೂಡ ಇರ್ತಾರೆ ಒಬ್ಬರು ಮೇಲ್ಗಡೆ, ಅಲ್ಲಿ ನೋಡ್ತಾ ಇರ್ತಾರೆ ಹಣ್ಣು ಮತ್ತು ಕಾಯಿ ಯಾವ ಪ್ರಮಾಣದಲ್ಲಿ ಎಕಡೆ ಹೋಗುತ್ತೆ ಅನ್ನೋದೆಲ್ಲ ನೋಡ್ಬಿಟ್ಟು ಅಬ್ಸರ್ವ್ ಮಾಡಿಬಿಟ್ಟು ಬಿಡ್ತಾರೆ. ಅದಾದ ನಂತರ ಇನ್ನು ಕೆಳಗೆ ಒಬ್ಬರು ಬೇಳೆ ಎಲ್ಲ ತುಂಬ್ಕೊಡೋಕಿರ್ತಾರೆ. ಇಲ್ಲಿ ಬಂದು ಕೆಜಿ ಲೆಕ್ಕ ಬೇಳೆ, 1 kg ಬಂದು 2.5 ರೂಪೀಸ್ ಹೇಳ್ತಾ ಇದ್ದಾರೆ. ಅಂದರೆ 2.5 ರೂಪಾಯಿ ಇದೆ. ಬೇಳೆ ಸ್ವಲ್ಪ ನೀರೆಲ್ಲ ಡ್ರೈ ಆಗಿ ಎಲ್ಲ ಬಂದಿರುತ್ತೆ. ಹಾಗಾಗಿ ಕೆಜಿ ಲೆಕ್ಕದಲ್ಲಿ ತೂಕ ಮಾಡಿಬಿಟ್ಟು ನಾವು ತುಂಬ್ಕೊಳ್ಬೇಕು ಬೇಳೆನ. ಅದಾದ ನಂತರ ಈಗ ಎಲ್ಲನೂ ಕೂಡ ಕಂಪ್ಲೀಟಾಗಿ ಮುಗಿಸ್ಕೊತಾ ಇದ್ದೀವಿ. ಇದೊಂದು ಆಗಿಬಿಟ್ರೆ ಫೈನಲ್, ಇನ್ನು ರೋಬಸ್ಟ ಮಾತ್ರ ಕುದಿಯೋಗಿರೋದು. ಅರೇಬಿಕಾ ಕತೆ ಅಂತೂ ಮುಗ್ದೇ ಹೋಯ್ತು. ಇಲ್ಲಿಂದ ಪಲ್ಪರ್ ಮಾಡಿಸ್ಕೊಂಡು ಸೀದಾ ತೊಗೊಂಡೋಗಿ ನಮ್ಮ ಮನೆಗೆ ಒಣಗ್ತೀವಿ. ಅಂತೂ ಇಂತೂ ಪಲ್ಪರೆಲ್ಲ ಮಾಡಿಸ್ಕೊಂಡು ಒಬ್ಬನೆಗೆ ಹೋಗೋದಿಗೆ ಸಿಕ್ಕಾಪಟ್ಟೆ ಕತ್ಲೆ ಆಗೋಯ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಕಾಫಿ ಸೀಸನಲ್ಲಿ ಮಾತ್ರ ಹಿಂಗೆಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದ್ವಿ. ಅದಾದ ನಂತರ ಮತ್ತೆ ಮಾರನೇ ದಿವಸ ಬೆಳಗ್ಗೆ ಎದ್ದು ಬೇಗ ಇನ್ನು ಹಣ್ಣು ಎಲ್ಲ ಬೇಳೆ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಸುರಿದು ಎಲ್ಲ ಕೂಡ ಅಳ್ಬಿಟ್ಟು ಈಗ ಬಿಸಿಲಾಗ್ತಿದ್ದಂಗೆ ಎಲ್ಲ ಕೂಡ ಕಾಲಾಡ್ಕೊಂಡು ಬರ್ತಾ ಇದ್ದೀವಿ. ಅವಾಗ ಹಿಂಗೆ ಕಾಲಾಡ್ಕೊಡ್ತಾ ಇರಬೇಕು. ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 3-4 ಸತಿ ಕಾಲಾಡ್ತಾ ಇರಬೇಕು. ಅವಾಗ ಆದಷ್ಟು ಬೇಗ ಕಾಫಿ ಬೇಳೆ ಕೂಡ ಒಣಗುತ್ತೆ. ಮತ್ತೆ ಎಲ್ಲ ಕೂಡ ಒಂದೇ ಲೆವೆಲಲ್ಲಿ ಒಣಗಬೇಕು ಅಂದರೆ ಕಾಲಾಡ್ತಾ ಇರಬೇಕು. ಇಲ್ಲಾಂದರೆ ಒಂದು ಕಡೆ ಹಸಿ ಇರುತ್ತೆ, ಒಂದು ಕಡೆ ಜಾಸ್ತಿ ಒಣಗಿರುತ್ತೆ, ಹಂಗಾಗುತ್ತೆ. ಈಗ ಕೆಳಗಿರೋ ಬೇಳೆ ಮೇಗೆ ಬರಬೇಕು, ಮೇಲೆ ಇರೋ ಬೇಳೆ ಕೆಳಗೆ ಹೋಗ್ಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಥರ ಕಾಲಾಡ್ತಾ ಇರಲೇಬೇಕು. ಸೊ ಹಾಗಾಗಿ ನಾನು ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅರೇಬಿಕಾ ಸೀಸನ್ ಕೂಡ ನಮ್ಮದು ಕಂಪ್ಲೀಟಾಗಿ ಮುಗೀತು. ಇನ್ನೇನಿದ್ರು ರೋಬಸ್ಟ ಮತ್ತು ಮೆಣಸು ಕೊಯ್ಬೇಕು, ಇನ್ನೂ ಕಸಿ ತೆಗೆಸ್ಬೇಕು, ಹಲವಾರು ಥರ ಕೆಲಸಗಳು ಇನ್ನು ಮತ್ತೆ ಶುರು ಆಗುತ್ತೆ. ಹಾಗಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಪ್ರತಿಯೊಬ್ಬರು ಇನ್ನೂ ಯಾರು ನಮ್ಮ ಚಾನಲ್ನ ಫಾಲೋ ಮಾಡಿಲ್ವೋ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ರತಿಯೊಬ್ಬರು ಕೂಡ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.